ಬೆಂಗಳೂರು ಪೊಲೀಸರು ಇದೀಗ ಫುಲ್ ಅಲರ್ಟ್ ಆಗಿದ್ದಾರೆ. ರಾತ್ರಿ ವೇಳೆ ಅಕ್ರಮವಾಗಿ ಅಡ್ಡಾಡಿ ಕ್ರೈಮ್ ಮಾಡೋ ಕ್ರಿಮಿಗಳಿಗೆ ಸರಿಯಾಗಿಯೇ ಪಾಠ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಮುಂದೆ ಯಾರೇ ಕಳ್ಳರು ಓಡಾಡಬೇಕಾದ್ರೂ ಸಹ ಅವರು ಪೊಲೀಸರ ಕಣ್ಗಾವಲಿನಲ್ಲಿಯೇ ಇರಬೇಕು. ಹಾಗಾದ್ರೆ ಏನಿದು ವಿಚಿತ್ರ? ಅದನ್ನ ನಾವು ಹೇಳ್ತೀವಿ. ಚೆಕ್ ದಿಸ್ ಔಟ್. ಕಳ್ಳ ಕಾಕರಿಗೆ ಚಳಿ ಬಿಡಿಸಲು ಬೆಂಗಳೂರು ಖಾಕಿ ಪಕ್ಕಾ ಪ್ಲಾನ್. ರಾತ್ರಿ ವೇಳೆಯೇ ನಡೆಯಿತು ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ನೈಟ್ ಆದ್ರೆ ಸಾಕು, ಕಂಡವರ ಬೈಕ್ ಎತ್ಕೊಂಡು ಫುಲ್ ಬೀಟ್ಸ್ ಹಾಕೊಂಡು ಎಲ್ಲೆಂದರಲ್ಲಿ ಕುಡಿಯುತ್ತಾ ಬಿಂದಾಸ್ ಲೈಫ್ ಸ್ಟೈಲ್ ಮಾಡುತ್ತಿದ್ದವರ ಮೇಲೆ ಇದೀಗ ಪೊಲೀಸರು ಕಣ್ಣಿಡಲಿದ್ದಾರೆ. ನಂಬರ್ ಪ್ಲೇಟ್ ಇಲ್ಲದ ವಾಹನಗಳಲ್ಲಿ ರಸ್ತೆಗೆ ಹೋಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಇನ್ ಮುಂದೆ ಸಂಬಂಧಪಟ್ಟವರ ವಿರುದ್ಧ ಎಫ್ಐಆರ್ ಹಾಕಿ ವಾಹನ ಸೀಸ್ ಮಾಡಲಾಗ್ತಾ ಇದೆ. ಸೆಕ್ಷನ್ 420 ಅಡಿಯಲ್ಲಿ ಕೇಸ್ ದಾಖಲಿಸಿ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದಾರೆ ಅಂತ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಪೊಲೀಸರು ಈ ಕಠಿಣ ಕ್ರಮಕ್ಕೆ ಮುಂದಾಗಿರೋದು ಯಾಕಂದ್ರೆ ಕೆಲವರು ಸಂಚಾರಿ ನಿಯಮ ಉಲ್ಲಂಘನೆಯನ್ನ ಮರೆಮಾಚಲು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುವ ಕೆಲ ಪುಂಡರು ವಾಹನಗಳಿಗೆ ನಂಬರ್ ಪ್ಲೇಟ್ ಹಾಕದೆ ನಂಬರ್ ಪ್ಲೇಟ್ ವಿಕಾರಗೊಳಿಸಿ ಓಡಾಡುವ ಪ್ರವೃತ್ತಿ ಬೆಳೆಸಿಕೊಂಡಿರುತ್ತಾರೆ. ಇದರ ನಾಕಾ ಪಾಯಿಂಟ್ಸ್, ಸಾಕಷ್ಟು ನಾಕಾ ಪಾಯಿಂಟ್ಸ್ಗಳನ್ನ ಹಾಕೊಂಡು ಈ ನೈಟ್ ಏನು ಟೂ ವೀಲರ್ಗಳು ಡ್ರೈವ್ ಇದೆ ಅದನ್ನು ನಾವು ಮಾಡಿದ್ವಿ. ಆ ಟೂ ವೀಲರ್ ಡ್ರೈವಲ್ಲಿ ನಾವು ಸುಮಾರು ಒಂದು 150 ವಾಹನಗಳನ್ನ ನಾವು ಜಪ್ತಿ ಮಾಡಿ ಅದರಲ್ಲಿ ಥರದ ಏನೋ ಆಫೆನ್ಸಸ್ ನಮ್ಗೆ ಕಂಡು ಬಂತು. ಅದರಲ್ಲಿ ಒಂದು ಈ ನಂಬರ್ ಪ್ಲೇಟ್ ಇಲ್ಲದೆ ಇರತಕ್ಕಂಥದ್ದು. ಇನ್ನು ಅಂತಹ ಕದೀಮರನ್ನ ಮಟ್ಟ ಹಾಕಲು ಪೊಲೀಸರು ಕಠಿಣ ನಿರ್ಧಾರಕ್ಕೆ ಮುಂದಾಗುತ್ತಿದ್ದಾರೆ. ಪಶ್ಚಿಮ ವಿಭಾಗ 1ರಲ್ಲೇ 40ಕ್ಕೂ ಹೆಚ್ಚು ವಾಹನ ಸವಾರರ ವಿರುದ್ಧ ವಂಚನೆ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು. ನಗರದ ವಿವಿಧ ವಿಭಾಗದಲ್ಲಿ ಒಟ್ಟು 100ಕ್ಕೂ ಅಧಿಕ ವಾಹನ ಸವಾರರ ವಿರುದ್ಧ ಪ್ರಕರಣ ದಾಖಲಿಸುವ ಮೂಲಕ ಬಿಸಿ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ಕಳೆದ ಕೆಲ ದಿನಗಳಿಂದ ನಗರದಾದ್ಯಂತ ಸುಮಾರು 1000ದಷ್ಟು ವಾಹನಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ಕೆಲವರು ಸಮರ್ಪಕ ಕಾರಣ ನೀಡಿ ವಾಹನ ಬಿಡಿಸಿಕೊಂಡು ಹೋದ್ರೆ ಉಳಿದವರು ಸಮರ್ಪಕವಾದ ಕಾರಣ ನೀಡದೆ ಹೋಗಿದ್ದರಿಂದ ನಂಬರ್ ಪ್ಲೇಟ್ ಇಲ್ಲದ ಹಾಗೂ ನಂಬರ್ ಪ್ಲೇಟ್ ವಿಕಾರಗೊಳಿಸಿರುವ ಬೈಕ್ಗಳ ವಿರುದ್ಧ ನಗರ ಪೊಲೀಸರು ವಂಚನೆ ಪ್ರಕರಣ ದಾಖಲಿಸಿದ್ದಾರೆ. ಬಳಿಕ ಸಂಬಂಧಪಟ್ಟವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ. ಆಗ ವಾಹನ ಸವಾರರು ಕೋರ್ಟ್ ಮುಖಾಂತರವೇ ತಮ್ಮ ವಾಹನಗಳನ್ನ ಬಿಡಿಸಿಕೊಳ್ಳುವಂತೆ ಪೊಲೀಸರು ಮಾಡುತ್ತಿದ್ದಾರೆ. ವಾಹನಗಳಿಗೆ ಹಿಂದೆ ನಂಬರ್ ಪ್ಲೇಟ್ ಇಲ್ಲದೆ ಇರತಕ್ಕಂಥದ್ದು, ಕೆಲವೊಂದು ಮುಂದೆ ಇಲ್ಲದೆ ಇರತಕ್ಕಂಥದ್ದು, ಕೆಲವೊಂದು ವಾಹನಗಳಿಗೆ 2 ಕಡೆನೂ ಇಲ್ಲದೆ ಇರತಕ್ಕಂಥ ನಮಗೆ ವೆಹಿಕಲ್ಗಳು ಸಿಕ್ಕಿದ್ದಾವೆ. ಇನ್ನು ಕೆಲವು ಕಡೆ ಈ ಫೇಕ್ ನಂಬರ್ ಪ್ಲೇಟ್ ನಂಬರೇ ಒಂದಿರುತ್ತೆ, ಬಟ್ ಆದರೂ ಕೂಡ ಪೊಲೀಸ್ನವರು ಕಣ್ ತಪ್ಪಿಸೋದಕ್ಕೋಸ್ಕರ ಬೇರೆ ಯಾವುದೋ ನಂಬರ್ ಪ್ಲೇಟ್ ಹಾಕ್ತಕ್ಕಂಥದ್ದು, ಬೇರೆ ನಂಬರನ್ನು ಹಾಕ್ತಕ್ಕಂಥದ್ದು. ಈ ಥರದ ಕೇಸ್ಗಳಲ್ಲಿ ನಾವು ಒಂದು 32 ವಾಹನಗಳನ್ನ ನಾವು ಸೀಸ್ ಮಾಡಿ FIRಗಳನ್ನ ಮಾಡಿದ್ದೀವಿ. FIRಲ್ಲಿ ನಾವು ಈ 420 ಚೀಟಿಂಗ್, ಯಾಕಂದರೆ ಇಟ್ ಅಮೌಂಟ್ಸ್ ಟು ಚೀಟಿಂಗ್ ದ ಪಬ್ಲಿಕ್, ಚೀಟಿಂಗ್ ದ ಪೊಲೀಸ್ ಅಂತ ಹೇಳಿ ನಾವು ಅದನ್ನು ಒಂದು ಸುಮಾರು 32 FIRಗಳನ್ನ ಮಾಡಿ ಅವನ್ನ ತನಿಖೆ ಮಾಡ್ತಾ ಇದ್ದೀವಿ. ಇದು ಏನಂದರೆ ನಮ್ಮ ಮೇನ್ ಉದ್ದೇಶ ಏನಂದರೆ ಈ ಥರ ಏನು ಅಫೆನ್ಸಸ್ ನಡೀತವೆ, ಈ ಅಫೆನ್ಸಸ್ನ ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ. ಇನ್ನು ಇಷ್ಟು ದಿನಗಳ ಕಾಲ ಆರಾಮಾಗಿ ದರೋಡೆ ಮಾಡೋದಕ್ಕೆ, ವೀಲಿಂಗ್ ಮಾಡೋದಕ್ಕೆ, ಕಳ್ಳತನಕ್ಕೆ ಅಂತ ರೌಂಡ್ಸ್ ಹೋಗುತ್ತಿದ್ದ ಕಳ್ಳ ಕಾಕರಿಗೆ ಇದೀಗ ಫುಲ್ ಭಯ ಶುರುವಾಗಿದೆ. ಒಟ್ಟಿನಲ್ಲಿ ಪೊಲೀಸರ ಈ ಒಂದು ಪ್ಲಾನ್ ನಿಂದಾದ್ರೂ ಅಪರಾಧ ಕೃತ್ಯಗಳು ಕಡಿಮೆಯಾದ್ರೆ ಒಳ್ಳೆಯದು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.